ಆತ್ಮೀಯ ಶಿಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಮಹೇಶ್ ಮಗ್ದುಮ್. ವೆಲ್ಕಮ್ ಟು ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಮೌಲ್ಯಾಂಕನ ಸುತ್ತೋಲೆ 2026 ಮತ್ತು 27ಕ್ಕೆ ಸಂಬಂಧಪಟ್ಟಂತೆ 6ರಿಂದ 8ನೇ ತರಗತಿಗಳಿಗೆ ಯಾವ ರೀತಿಯಾಗಿ ಮೌಲ್ಯಾಂಕನವನ್ನು ನಡೆಸಬೇಕು, ರೂಪಣಾತ್ಮಕ ಮೌಲ್ಯಮಾಪನಗಳನ್ನು ಯಾವ ರೀತಿಯಾಗಿ ನಡೆಸಬೇಕು, ಸಂಕಲನಾತ್ಮಕ ಮೌಲ್ಯಮಾಪನಗಳನ್ನು ಯಾವ ರೀತಿಯಾಗಿ ನಡೆಸಬೇಕು, ಯಾವ ಮೌಲ್ಯಮಾಪನಕ್ಕೆ ಎಷ್ಟೆಷ್ಟು ಸಿಲೆಬಸ್ ಅನ್ನ ನಾವು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಆತ್ಮೀಯ ಶಿಕ್ಷಕರು, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ನೃಪತುಂಗ ರಸ್ತೆ ಬೆಂಗಳೂರು ಇವರು ದಿನಾಂಕ 16/6/2026 ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಆ ಒಂದು ಸುತ್ತೋಲೆ ಆಗಸ್ಟ್ 1ರಂದು ಅದು ನಮ್ಮ ಕೈಗೆ ಸೇರುತ್ತೆ. ಆ ಒಂದು ಸುತ್ತೋಲೆ ಅನ್ವಯ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನವನ್ನು ನಡೆಸುವ ಬಗ್ಗೆ ಒಂದು ವಿಸ್ತೃತವಾಗಿರ್ತಕ್ಕಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಸೊ ಈ ಸುತ್ತೋಲೆ ಅನ್ವಯ ಇವತ್ತಿನ ವಿಡಿಯೋದಲ್ಲಿ ನಾವು 6ರಿಂದ 8ನೇ ತರಗತಿವರೆಗೆ ಯಾವ ರೀತಿಯಾಗಿ ಮೌಲ್ಯಾಂಕನ ಪ್ರಕ್ರಿಯೆಯನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಡಿಟೇಲ್ ಆಗಿ ಚರ್ಚೆಯನ್ನ ಮಾಡೋಣ. ಸೊ ಮೊದಲನೇದಾಗಿ ಘಟಕ ಆಧಾರಿತ ಮೌಲ್ಯಾಂಕನ. ಸೊ ಆತ್ಮೀಯ ಶಿಕ್ಷಕರಿಗೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 2025-26ರ ಶೈಕ್ಷಣಿಕ ಸಾಲಿನಿಂದ ನಾವು ರಾಜ್ಯ ಪಠ್ಯಕ್ರಮದ ಶಾಲೆಯ ತರಗತಿಗಳಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಧಾರಿತವಾಗಿರ್ತಕ್ಕಂಥ ಮೌಲ್ಯಾಂಕನ ಪ್ರಕ್ರಿಯೆ ಈಗ ಜಾರಿಯಲ್ಲಿದೆ. ಸೊ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಸೊ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಾವು ಈ LBAಗೆ ಸಂಬಂಧಪಟ್ಟಂತೆ LBA ಪ್ರಶ್ನೆ ಕೋಟಿಯನ್ನ ಈಗಾಗಲೇ ಇಲಾಖೆ ಏನ್ ಮಾಡಿದಪ್ಪ ಅಂತಂದ್ರೆ ವೆಬ್ಸೈಟ್ ನಲ್ಲಿ ಬಿಟ್ಟಿದೆ. ಆ ಒಂದು ಪ್ರಶ್ನೆ ಕೋಟಿ ಆಧಾರದ ಮೇಲೆ ನಾವು ಘಟಕಗಳಿಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಯೂನಿಟ್ ಟೆಸ್ಟ್ ಗಳನ್ನ ನಡೆಸಿ ನಾವು LBA ಲಾಗಿನ್ ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಕಳೆದ ವರ್ಷದಿಂದ ಮಾಡ್ಕೊಂತ ಬಂದಿದ್ದೀವಿ. ಸೊ ಈ ವರ್ಷ ಕೂಡ ಯಥಾ ಪ್ರಕಾರವಾಗಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಕ್ರಿಯೆ ಮುಂದುವರಿತಾ ಇದೆ. ಸೊ ಈ ಸುತ್ತೋಲೆ ಅನ್ವಯ 6 ಮತ್ತು 7ನೇ ತರಗತಿಗಳಿಗೆ 6 ಮತ್ತು 7ನೇ ತರಗತಿಗಳಿಗೆ 20 ಅಂಕಗಳಿಗೆ ನಾವೇನ್ ಮಾಡಬೇಕು ಅಂತಂದ್ರ LBA ಪ್ರಶ್ನೆ ಕೋಟಿಯಿಂದ ವಸ್ತುನಿಷ್ಠ ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು. ಸೊ ಈ ವರ್ಷದ ಸುತ್ತೋಲೆಯಲ್ಲಿ ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. 6 ಮತ್ತು 7ನೇ ತರಗತಿಗಳಿಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಏನ್ ಪ್ರಶ್ನೆ ಕೋಟಿ ಇದೆ ಅದರಿಂದ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತಹ 20 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧ ಮಾಡಿ ಅದನ್ನ ಮಕ್ಕಳಿಗೆ ನಾವು ಆ ಘಟಕಗಳು ಮುಗಿದ ನಂತರ ಪರೀಕ್ಷೆಯನ್ನು ತೆಗೆದುಕೊಂಡು ಅದರಲ್ಲಿ ಮಕ್ಕಳು ಪಡೆದುಕೊಂಡಂತ ಅಂಕಗಳನ್ನ ನಮ್ಮ LBA ಲಾಗಿನ್ ನಲ್ಲಿ ಅದನ್ನು ದಾಖಲೀಕರಣ ಮಾಡಿ ಇಂದೀಕರಿಸೋದಕ್ಕೆ ಈ ವರ್ಷ ಕೂಡ ಅವಕಾಶ ಇದೆ. ಸೊ ಇನ್ನು 8ರಿಂದ 10ನೇ ತರಗತಿಗಳಿಗೆ ನೋಡೋದಾದ್ರೆ ಇಲ್ಲೂ ಕೂಡ 20 ಅಂಕಗಳಿಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆ ಕೋಟಿಯ ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳು. ಸೊ 6 ಮತ್ತು 7ನೇ ತರಗತಿಯಲ್ಲಿ ಕೇವಲ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡ ಪ್ರಶ್ನೆ ಪತ್ರಿಕೆಯನ್ನು ನಾವು ಸಿದ್ಧಪಡಿಸಿದ್ರೆ, ಇಲ್ಲಿ 8ರಿಂದ 10ನೇ ತರಗತಿಗಳಲ್ಲಿ 20 ಅಂಕದ ಪ್ರಶ್ನೆ ಪತ್ರಿಕೆ ಇರಬೇಕು. ಆದ್ರೆ ವಸ್ತುನಿಷ್ಠ ಬಹು ಆಯ್ಕೆಯ ಮಲ್ಟಿಪಲ್ ಚಾಯ್ಸ್, ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತಹ 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಸಿದ್ಧಪಡಿಸಿ ಆ ಘಟಕದ ತರುವಾಯ ಅದನ್ನು ತೆಗೆದುಕೊಂಡು ಅದರಲ್ಲಿ ಮಕ್ಕಳು ಪಡೆದುಕೊಂಡಂತ ಅಂಕಗಳನ್ನ ನಮ್ಮ ಲಾಗಿನ್ ನಲ್ಲಿ ಅದನ್ನು ನಾವು ಎಂಟ್ರಿ ಮಾಡಬೇಕಾಗ್ತದೆ. ಸೊ ಈಗ ನೆಕ್ಸ್ಟ್ ನಾವು ನೋಡೋದಾದ್ರೆ LBA ಯೂನಿಟ್ ಟೆಸ್ಟ್ಗಳಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಭಾಷಾ ವಿಷಯಗಳಿಗೆ, ಸಮಾಜ ವಿಜ್ಞಾನ ವಿಷಯಕ್ಕೆ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಘಟಕಗಳನ್ನ ಆಧರಿಸಿ ಯೂನಿಟ್ ಟೆಸ್ಟ್ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಸರ್ಕ್ಯುಲರ್ ನಲ್ಲಿ ಬಹಳ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪದ್ಯ ಮತ್ತು ಒಂದು ಗದ್ಯ, ಕನ್ನಡ, ಇಂಗ್ಲಿಷ್, ಹಿಂದಿ ವಿಷಯಗಳಿಗೆ ಒಂದು ಪ್ರೋಸು ಮತ್ತು ಒಂದು ಪೋಯಟ್ರಿ ಮುಗಿದ ನಂತರ ಒಂದು ಘಟಕ ಪರೀಕ್ಷೆಯನ್ನು ನಾವು ತೆಗೆದುಕೊಳ್ಬೇಕು. ಸೊ ಅದು ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು ಅಥವಾ ಇನ್ಯಾವುದೇ ಭಾಷೆ ಆಗಿರ್ಬೋದು. ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನ ತೆಗೆದುಕೊಂಡು 20 ಅಂಕದ ನಾವು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು. ಇನ್ನು ಸಮಾಜ ವಿಜ್ಞಾನ ವಿಷಯವನ್ನ ನೋಡೋದಾದ್ರೆ ಈ ಸಮಾಜ ವಿಜ್ಞಾನ ವಿಷಯದಲ್ಲಿ ಪಾಠಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಅಲ್ಲಿ ಪ್ರತಿ 3 ಪಾಠಗಳಿಗೆ ಒಂದು ಘಟಕ ಅಂತ ಪರಿಗಣಿಸಿ
ಆ ಒಂದು 3 ಪಾಠಗಳ ಮೇಲೆ 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನಾವು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು. ಸೊ ಇನ್ನು ಗಣಿತ ಮತ್ತು ವಿಜ್ಞಾನ ವಿಷಯಗಳನ್ನ ನೋಡೋದಾದ್ರೆ ಇಲ್ಲಿ ಪ್ರತಿ ಪಾಠಕ್ಕೂ ಒಂದು 20 ಅಂಕದ ಘಟಕ ಪರೀಕ್ಷೆಯನ್ನು ತೆಗೆದುಕೊಂಡು ನಾವು ಆ ಒಂದು ಘಟಕ ಪರೀಕ್ಷೆ ಅಂಕಗಳನ್ನ ಲಾಗಿನ್ ನಲ್ಲಿ ಎಂಟ್ರಿ ಮಾಡಬೇಕು. ಸೊ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆ ಕೋಟಿಯನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ 20 ಅಂಕಗಳಿಗೆ ಲಿಖಿತ ಮೌಲ್ಯಾಂಕನವನ್ನ ಮಾಡುವುದು. ಇದ್ರ ಬಗ್ಗೆ ಬಹಳ ಕ್ಲಿಯರ್ ಆಗಿರತಕ್ಕಂಥ ಇನ್ಫಾರ್ಮೇಶನ್ ಈ ಒಂದು ಅಸೆಸ್ಮೆಂಟ್ ಸರ್ಕ್ಯುಲರ್ ನಲ್ಲಿದೆ. ಭಾಷಾ ವಿಷಯಗಳಲ್ಲಿ ಒಂದು ಗದ್ಯ, ಒಂದು ಪದ್ಯ, ಸಮಾಜ ವಿಜ್ಞಾನ ವಿಷಯದಲ್ಲಿ 3 ಪಾಠಗಳಿಗೆ ಒಂದು ಘಟಕ ಪರೀಕ್ಷೆ, ಇನ್ನು ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಪಾಠಕ್ಕೂ ಒಂದು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು. ಸೊ LBA ಯೂನಿಟ್ ಟೆಸ್ಟ್ ಬಗ್ಗೆ ಕ್ಲಿಯರ್ ಆಯ್ತು ಅಂತ ನಾನು ಭಾವಿಸ್ತೀನಿ. ಸೊ ಇವಾಗ ನಾವು ಮುಂದಕ್ಕೆ ಹೋಗೋಣ. ಇನ್ನು ಈ ಬಾರಿ ಒಂದು ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಅಂತಕ್ಕಂಥದ್ದು. ಸೊ ಇವಾಗ ಮಕ್ಕಳಿಗೆ ಪ್ರಗತಿ ಪತ್ರಗಳನ್ನ ಇಲಾಖೆ ಏನ್ ಮಾಡಿದಪ್ಪ ಅಂತಂದ್ರ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖೆಯಿಂದನ ಸಮಗ್ರ ಪ್ರಗತಿ ಪತ್ರ, ಸೊ ಒಂದು ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಅನ್ನ ಸಿದ್ಧಪಡಿಸಿದ್ದು ಶಾಲಾ ಶೈಕ್ಷಣಿಕ ದಿನಚರಿಯಲ್ಲಿ ಈಗಾಗಲೇ ಮಕ್ಕಳಿಗೆ ಪಠ್ಯಪುಸ್ತಕದ ಜೊತೆಗೆ ಡೈರೀಸ್ ಗಳನ್ನ ಕೊಟ್ಟಿದ್ದಾರೆ, ಇಲಾಖೆಯಿಂದ ಪೂರೈಕೆಯಾಗಿದ್ದಾವೆ. ಆ ಡೈರಿಗಳಲ್ಲಿ ಅಳವಡಿಸಿ ಮುದ್ರಿಸಿ ವಿದ್ಯಾರ್ಥಿಗಳಿಗೆ ಸರಬರಾಜು ಮಾಡಲಾಗಿದೆ. ಸೊ ಇವಾಗ ನಮ್ಮ ಕೆಲಸ ಏನು ಅಂತಂದ್ರೆ ಪ್ರತಿ ಈ ಒಂದು ನಾವು ಘಟಕ ಪರೀಕ್ಷೆಗಳನ್ನ ರೂಪಣಾತ್ಮಕ ಪರೀಕ್ಷೆಗಳನ್ನ ತೆಗೆದುಕೊಂಡ ನಂತರ ಮಕ್ಕಳ ಸಾಧನೆಯನ್ನ ಅದರಲ್ಲಿ ನಾವು ನಿಯಮಿತವಾಗಿ ಆ ದಿನಚರಿಯಲ್ಲಿ ನಮೂದಿಸಿ ಸಮಗ್ರ ಪ್ರಗತಿ ಪತ್ರವನ್ನ ಭರ್ತಿ ಮಾಡಿ ಕಾಲಕಾಲಕ್ಕೆ ಅದನ್ನ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರ ಗಮನಕ್ಕೆ ತರ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಇದೊಂದು ಹೊಸದು. ಈ ಬಾರಿ ಏನು ಮಕ್ಕಳಿಗೆ ಡೈರೀಸ್ ಗಳನ್ನ ಕೊಟ್ಟಿದ್ದಾರೆ ಆ ಡೈರಿಗಳಲ್ಲಿಯೇ ಈ ಒಂದು ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಅನ್ನ ಅಲ್ಲಿ ಮುದ್ರಿಸಿದ್ದಾರೆ. ಸೊ ನಮ್ಮ ಕೆಲಸ ಏನು ಅಂತಂದ್ರೆ ಈ ಮೌಲ್ಯಮಾಪನ ಮುಗಿದ ನಂತರ ಮಕ್ಕಳ ಸಾಧನೆಯನ್ನ ಅದರಲ್ಲಿ ದಾಖಲೀಕರಿಸಿ ಅದನ್ನ ಪಾಲಕರ ಗಮನಕ್ಕೆ ತರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಇವಾಗ ನೆಕ್ಸ್ಟ್ ನೋಡೋದಾದ್ರೆ ಮೊದಲನೇ ರೂಪಣಾತ್ಮಕ ಮೌಲ್ಯಮಾಪನ. ಸೊ ಇವಾಗ ನಾವು ಆಗಸ್ಟ್ ತಿಂಗಳಾಗಿರೋದ್ರಿಂದ ಮೊದಲನೇ ಫಾರ್ಮೇಟಿವ್ ಅಸೆಸ್ಮೆಂಟ್ ಬಂದ್ಬಿಟ್ಟು ಜುಲೈನಲ್ಲಿ ಬರುತ್ತೆ. ಸೊ ನಾವೀಗ ಪ್ರತಿ ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ಎಷ್ಟು ಸಿಲೆಬಸ್ ಅನ್ನ ಕವರ್ ಮಾಡಬೇಕು, ಎಲ್ಲಿಂದ ಎಲ್ಲಿಯವರೆಗೆ ಸಿಲೆಬಸ್ ಅನ್ನು ಕವರ್ ಮಾಡಬೇಕು ಮತ್ತು ಯಾವ ದಿನಾಂಕಕ್ಕೆ ನಾವು ಮೌಲ್ಯಾಂಕನವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ 6ರಿಂದ 8 ಪಠ್ಯಪುಸ್ತಕದ 25% ಪಠ್ಯವನ್ನ ಫಾರ್ಮೇಟಿವ್ ಅಸೆಸ್ಮೆಂಟ್ 1ಗೆ ನಾವು ಪರಿಗಣಿಸಬೇಕು. ಸೊ ಈಗಾಗಲೇ ನಾವು ಜುಲೈ ಕೊನೆಗೆ FA1 ಅನ್ನ ಮಾಡಿದ್ದೀವಿ. ದಿನಾಂಕ 16/6/2026ರಿಂದ 27/7/2026ರವರೆಗೆ ಬೋಧಿಸಿರ್ತಕ್ಕಂತಹ ಪಠ್ಯದ ಆಧಾರದ ಮೇಲೆ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಅನ್ನ ತೆಗೆದುಕೊಳ್ಬೇಕು. ಸೊ ಇವಾಗ ಇಲ್ಲಿ 16/6 ಅಂತಂದ್ರೆ ನಾವು ಶಾಲೆ ಪ್ರಾರಂಭವಾದಾಗಿನಿಂದ 15ನೇ ದಿನಾಂಕದವರೆಗೆ ಬ್ರಿಡ್ಜ್ ಕೋರ್ಸ್ ಅನ್ನ ಮಾಡ್ತೀವಿ. ಸೊ ಬ್ರಿಡ್ಜ್ ಕೋರ್ಸ್ ಮುಗಿದ ತಕ್ಷಣ 16th of June ನಿಂದ 27th of July ವರೆಗಿನ ಒಟ್ಟು 25% ಪಠ್ಯವನ್ನು ನಾವು ಈ ಫಾರ್ಮೇಟಿವ್ ಅಸೆಸ್ಮೆಂಟ್ 1ಗೆ ಆಯ್ಕೆ ಮಾಡಿಕೊಳ್ಬೇಕು. ಇನ್ನು ಆಯಾ ವಿಷಯದ ಬೋಧನಾ ಅವಧಿಯಲ್ಲಿಯೇ, ಸೊ ಇಲ್ಲೊಂದು ವಿಶೇಷವಾಗಿ ಹೇಳ್ತಾರೆ, ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ನಾವು ಪ್ರತ್ಯೇಕವಾಗಿರ್ತಕ್ಕಂಥ ವೇಳಾಪಟ್ಟಿ ಮಾಡಿ ಬ್ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಆಯಾ ಶಿಕ್ಷಕರು, ಇವತ್ತು ನಾನು ಈಗ ಇಂಗ್ಲಿಷ್ ಸಬ್ಜೆಕ್ಟ್ ಟೀಚರ್ ಅಂತ ಆದ್ರೆ ನನ್ನ ಇಂಗ್ಲಿಷ್ ಅವಧಿಯಲ್ಲಿಯೇ ಫಾರ್ಮೇಟಿವ್ ಅಸೆಸ್ಮೆಂಟ್ ಮೌಲ್ಯಾಂಕನವನ್ನ ದಿನಾಂಕ 28/7/2026 ಮತ್ತು 30/7/2026 ಈ ಟೆಂಟೇಟಿವ್ ಡೇಟ್ಸ್ ಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ಈ ದಿನಾಂಕದಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನ ಮಾಡಬೇಕು ಅಂತ ಈಗಾಗಲೇ ಈ ಸುತ್ತೋಲೆಯಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಸೊ ಇವಾಗ ನಾವು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ ನಮ್ಮ ದೃಷ್ಟಿಯಲ್ಲಿ FA ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದ್ರೆ ಕೇವಲ ಒಂದು ಲಿಖಿತ ಪರೀಕ್ಷೆ ಅಂತ ನಾವು ಅದನ್ನು ತಿಳ್ಕೊಂಡಿದ್ದೀವಿ. ಬಟ್ ನಾವು CCE ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ಕಂಟಿನ್ಯೂಯಸ್ ಅಂಡ್ ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟ್, ಸೊ ಸಮಗ್ರವಾಗಿರ್ತಕ್ಕಂಥ ಮತ್ತು ವ್ಯಾಪಕವಾದಂತಹ ಮೌಲ್ಯಮಾಪನ ಪ್ರಕ್ರಿಯೆ ಇರೋದ್ರಿಂದ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಒಳಪಡಿಸಬೇಕಾದಂತ ಅಂಶಗಳ ಬಗ್ಗೆ ತಿಳಿದುಕೊಳ್ಳಬೇಕಾದು ಬಹಳ ಮುಖ್ಯ. ಎಸ್ಪೆಷಲಿ 6ರಿಂದ 8ನೇ ತರಗತಿಯವರೆಗಿನ ಶಿಕ್ಷಕರು ಫಾರ್ಮೇಟಿವ್ ಅಸೆಸ್ಮೆಂಟ್ಗಳಲ್ಲಿ ಯಾವ ಯಾವ ಅಂಶಗಳನ್ನು ಒಳಪಡಿಸಬೇಕು ಅನ್ನೋದು ಬಹಳ ಮುಖ್ಯ. ಸೊ ಈ ಬಾರಿಯ ಸರ್ಕ್ಯುಲರ್ ನಲ್ಲಿ ಅತ್ಯಂತ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೊ ಮೊದಲನೇದಾಗಿ ಪಾಠ ಆಧಾರಿತ ಮೌಲ್ಯಾಂಕನಗಳು. ಸೊ ನಾವು ಈಗಾಗಲೇ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆ ಕೋಟಿಯ ಆಧಾರದ ಮೇಲೆ
ಘಟಕಗಳ ಮೇಲೆ ನಾವು ಏನು ಮೌಲ್ಯಾಂಕನವನ್ನು ಮಾಡಿ ನಮ್ಮ ಲಾಗಿನ್ ನಲ್ಲಿ ಮೌಲ್ಯಮಾಪನವನ್ನು ಮಾಡಿ ಅಂಕಗಳನ್ನು ನಮೂದಿಸ್ತೀವೋ ಅದು ಒಂದು. ಇನ್ನು ಎರಡನೇದಾಗಿ ಗೃಹ ಪಾಠಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಇವಾಗ ನಾವು ಮಕ್ಕಳಿಗೆ ಫೇರ್ ಬುಕ್ಸ್ ಗಳನ್ನ ಬರೀಲಿಕ್ಕೆ ಹೇಳ್ತೇವೆ, ಹೋಮ್ವರ್ಕ್ ಗಳನ್ನ ಕೊಡ್ತೇವೆ. ಆ ಹೋಮ್ವರ್ಕ್ ಗಳು ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ರೂಪಣಾತ್ಮಕ ಮೌಲ್ಯಮಾಪನದ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಭಾಗ. ಯಾವ ರೀತಿಯಾಗಿ ಮಕ್ಕಳು ಬುಕ್ ಕೀಪಿಂಗ್ ಹೆಂಗ್ ಮಾಡಿದ್ದಾರೆ, ಹೋಮ್ವರ್ಕ್ಸ್ ಗಳನ್ನ ನಿಯಮಿತವಾಗಿ ಮಾಡಿದಾರೋ ಇಲ್ಲೋ ಅಂತಕ್ಕಂಥದ್ದು. ಇನ್ನು ಮೂರನೇದಾಗಿ ನಿಯೋಜಿತ ಕಾರ್ಯಗಳು, ಪ್ರಾಜೆಕ್ಟ್ಸ್. ಸೊ ನಾನು ಇವಾಗ ಮೊದಲ ಸೆಮಿಸ್ಟರ್ ಅವಧಿನಲ್ಲಿ ಮೊದಲನೇ ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಾಜೆಕ್ಟ್ಸ್ ಗಳನ್ನ ಕೊಡಬೇಕಾಗ್ತದೆ. ಭಾಷೆಯವರು ಭಾಷೆಗೆ ಸಂಬಂಧಪಟ್ಟಂತೆ, ಕೋರ್ ವಿಷಯದವರು ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಇಂಡಿವಿಜುವಲ್ ಆಗಿ ಮತ್ತು ಪೇರ್ ಗ್ರೂಪ್ ನಲ್ಲಿಯೂ ಕೂಡ ಕೆಲವೊಂದು ಪ್ರಾಜೆಕ್ಟ್ ಗಳನ್ನ ಕೊಡಬೇಕಾಗ್ತದೆ. ಆ ಪ್ರಾಜೆಕ್ಟ್ ಗಳನ್ನ ಮಕ್ಕಳು ಯಾವ ರೀತಿಯಾಗಿ ನಿರ್ವಹಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಅಸೆಸ್ ಮಾಡಬೇಕಾಗ್ತದೆ. ಸೊ ಅದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಚಟುವಟಿಕೆ ಪುಸ್ತಕಗಳು. ಸೊ ಇವಾಗ ಇಲಾಖೆಯಿಂದ ಸುವೇಗ, ಸುಮೇರು ಮತ್ತು ರೇನ್ಬೋ ಅಂತಕ್ಕಂತಹ ಆಕ್ಟಿವಿಟಿ ಬುಕ್ಸ್ ಗಳನ್ನ ಸಪ್ಲೈ ಮಾಡಿದ್ದಾರೆ. ಸೊ ಆ ಚಟುವಟಿಕೆ ಪುಸ್ತಕಗಳಲ್ಲಿರ್ತಕ್ಕಂತಹ ಚಟುವಟಿಕೆಗಳನ್ನ ಮಕ್ಕಳು ಸಮರ್ಪಕವಾಗಿ ಮಾಡಿದಾರೋ ಇಲ್ಲೋ ಅನ್ನೋದನ್ನು ಕೂಡ ನಾವು ಮೌಲ್ಯಾಂಕನದ ವ್ಯಾಪ್ತಿಗೆ ಒಳಪಡಿಸಬೇಕಾಗಿದೆ. ಅದಾದ ನಂತರ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳು. ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳು ನಾವೇನ್ ಮಾಡ್ತೀವಿ, ಪ್ರತಿಯೊಂದು ರೂಪಣಾತ್ಮಕ ಅವಧಿಯ ಕೊನೆಗೆ ಏನು ಒಂದು ಲಿಖಿತ ಪರೀಕ್ಷೆಯನ್ನ ಏನ್ ಮಾಡ್ತೀವಿ ಅದನ್ನು. ಸೊ ಒಟ್ಟಾಗಿ ನಾವಿಲ್ಲಿ ಏನ್ ಮಾಡಿದೀವಪ್ಪ ಅಂತಂದ್ರ ಸಾಮಾನ್ಯವಾಗಿ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನು 20 ಅಂಕಗಳಿಗೆ ತೆಗೆದುಕೊಳ್ತೀವಿ ಅಂತ ತಿಳ್ಕೊಂಡ. ಇವಾಗ 20 ಅಂಕಗಳಿಗೆ ಫಾರ್ಮೇಟಿವ್ ಅಸೆಸ್ಮೆಂಟ್ ರಿಟರ್ನ್ ಅಂಡ್ ಓರಲ್, ಲಿಖಿತ ಮತ್ತು ಮೌಖಿಕಕ್ಕೆ ಸಂಬಂಧಪಟ್ಟಂತೆ 20 ಅಂಕಗಳಿಗೆ ನಾವು ಒಂದು ರೂಪಣಾತ್ಮಕ ಅವಧಿಯ ಕೊನೆಗೆ ಒಂದು ಲಿಖಿತ ಮತ್ತು ಮೌಖಿಕ 20 ಅಂಕಗಳು. ಇನ್ನು ಉಳಿದ 20 ಅಂಕಗಳನ್ನ ನಾವು ಈ ರೀತಿಯಾಗಿ ಡಿವೈಡ್ ಮಾಡ್ಕೊತೀವಿ. ಈಗ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಆ ಅವಧಿಯಲ್ಲಿಯೇ 1 ಅಥವಾ 2 ಯೂನಿಟ್ಗಳನ್ನು ನಾವು ಯೂನಿಟ್ ಟೆಸ್ಟ್ಗಳನ್ನ ತೆಗೆದುಕೊಂಡಿರ್ತೀವಿ. 1 ಯೂನಿಟ್ ಟೆಸ್ಟ್ ಅನ್ನು ತೆಗೆದುಕೊಂಡ್ರೆ ಅದು 20 ಅಂಕಕ್ಕಿರುತ್ತೆ. 2 ಯೂನಿಟ್ ಟೆಸ್ಟ್ಗಳಾಗಿದ್ರೆ 40 ಅಂಕಕ್ಕಿರುತ್ತೆ. ಅದನ್ನು ನಾವು ಮಗು ಪಡೆದುಕೊಂಡಂತ ಅಂಕಗಳನ್ನ 5ಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋದು. ಆಮೇಲೆ ಮಕ್ಕಳ ಗೃಹಪಾಠವನ್ನ ಅವರು ಬುಕ್ ಕೀಪಿಂಗ್ಗೆ ಸಂಬಂಧಪಟ್ಟಂತೆ 5 ಅಂಕಗಳು. ಆಮೇಲೆ ನಾವು ನೀಡಿರ್ತಕ್ಕಂತಹ ಪ್ರಾಜೆಕ್ಟ್ ಗಳನ್ನ ಮಕ್ಕಳು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದಕ್ಕೆ 5 ಅಂಕಗಳು. ಮತ್ತು ಆ ಅವಧಿಯಲ್ಲಿ ಚಟುವಟಿಕೆ ಪುಸ್ತಕಗಳಲ್ಲಿನ ಚಟುವಟಿಕೆಗಳನ್ನ ಮಕ್ಕಳು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದಕ್ಕೆ 5 ಅಂಕಗಳು. ಸೊ ಒಟ್ಟು 5, 5, 5, 5. ಸೊ ಇವು 20 ಅಂಕಗಳು. ಸೊ ಒಟ್ಟು ಎಷ್ಟಾಯ್ತಪ್ಪ ಅಂತಂದ್ರೆ 40 ಅಂಕಗಳಿಗೆ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ 1 ನಲ್ಲಿ ಆಕ್ಚುಯಲ್ ಆಗಿ ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆಗಳು ಮತ್ತು ಅದರ ವ್ಯಾಪ್ತಿಗೆ ಒಳಪಡ್ತಕ್ಕಂತಹ ಚಟುವಟಿಕೆಗಳು. ಸೊ ಇವಾಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಈ 4 ಅಂಶಗಳಿಗೆ ಸಂಬಂಧಪಟ್ಟಂತೆ 20 ಅಂಕಗಳಿಗೆ ದಾಖಲೆಯನ್ನ ಮಾಡಬೇಕು. ರಿಸಲ್ಟ್ ಶೀಟ್ ಅನ್ನ ಅಥವಾ ಒಂದು ಬುಕ್ ನಲ್ಲಿ ನಾವು ಕಾಲಮ್ಸ್ ಗಳನ್ನ ಹಾಕೊಂಡು ಮಕ್ಕಳ ಹೆಸರುಗಳ ಮುಂದೆ ಅವರ ಒಂದು ಏನ್ ಪರ್ಫಾರ್ಮೆನ್ಸ್ ಇದೆ ಅದಕ್ಕೆ ಅಂಕಗಳನ್ನ ಕೊಟ್ಟು ಒಟ್ಟು 40 ಅಂಕಗಳಿಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ರೂಪಣಾತ್ಮಕ 1 ಮಾಡಿ ಆ 40 ಅಂಕಗಳಿಗೆ ಮೌಲ್ಯಮಾಪನವನ್ನು ಕೈಗೊಂಡು ಆ 40 ಅಂಕಗಳನ್ನ 10 ಅಂಕಗಳಿಗೆ ಪರಿವರ್ತಿಸುವುದು. ಸೊ ಇಲ್ಲಿ ನಮ್ಗೆ ದಾಖಲೀಕರಣಕ್ಕೆ ಬೇಕಾಗಿರೋದು ಕೇವಲ 10 ಅಂಕ. ಸೊ ಶಿಕ್ಷಕರು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅಲ್ಲಿಯ ಪ್ರಶ್ನೆಗಳ ಲಭ್ಯತೆ ಮತ್ತು ಪಠ್ಯ ವಿಷಯವನ್ನ ಆಧರಿಸಿ ಅಂಕಗಳನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇಲ್ಲಿ ನಾವು 5 ಕೊಟ್ಟಿದ್ದೀವಿ, ಸ್ವಲ್ಪ ತಮಗೆ ಅನುಕೂಲಕ್ಕೆ ತಕ್ಕಂತೆ ಶಿಕ್ಷಕರು ಅದನ್ನ ಹೆಚ್ಚು ಕಡಿಮೆ ಮಾಡಿಕೊಂಡು ಒಟ್ಟು ಈ ಎಲ್ಲ ಅಂಶಗಳು ಒಳಪಡುವ ಹಾಗೆ ಸಮಗ್ರವಾಗಿರ್ತಕ್ಕಂತಹ ಮತ್ತು ವ್ಯಾಪಕವಾಗಿರ್ತಕ್ಕಂತಹ ಮೌಲ್ಯಮಾಪನವನ್ನ ಮಾಡಿ ನಾವು ಅದನ್ನ 10 ಅಂಕಗಳಿಗೆ ಅಂತಿಮವಾಗಿ ಪರಿವರ್ತಿಸಬೇಕಾಗಿರೋದು ಬಹಳ ಮುಖ್ಯ. ಈಗಾಗಲೇ ಕೆಲವೊಂದು ಶಾಲೆಗಳಲ್ಲಿ ಇದನ್ನ ಅವರು ಫಾರ್ಮ್ಯಾಟ್ಸ್ ಗಳನ್ನ ಮಾಡಿಬಿಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಈಗ ಶಿಶಿ LB ಲಾಗಿನ್ ಮೌಲ್ಯಾಂಕನಗಳು, ಗೃಹಪಾಠಗಳು, ಪ್ರಾಜೆಕ್ಟ್ಗಳು ಮತ್ತು ಚಟುವಟಿಕೆ ಪುಸ್ತಕಗಳನ್ನು ಒಳಗೊಂಡಂತೆ ರಿಸಲ್ಟ್ ಶೀಟ್ಗಳಲ್ಲಿ ಕಾಲಮ್ಗಳನ್ನ ಮಾಡಿಕೊಂಡು ಅವರು ದಾಖಲೀಕರಣ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಾವು ಇಷ್ಟೆಲ್ಲ ಅಂಶಗಳನ್ನ ನಮ್ಮ ಎಲ್ಲಾ 4 ರೂಪಣಾತ್ಮಕ ಮೌಲ್ಯಮಾಪನವನ್ನು ಏನ್ ಮಾಡ್ತೀವಿ, ಆ ಎಲ್ಲ 4 ರೂಪಣಾತ್ಮಕ ಮೌಲ್ಯಮಾಪನಗಳು ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ಇಷ್ಟು ಅಂಶಗಳನ್ನ ಅದರ ವ್ಯಾಪ್ತಿಗೆ ತರಬೇಕಾಗಿರೋದು ಬಹಳ ಮುಖ್ಯವಾಗಿರುತ್ತದೆ. ಸೊ ಕೇವಲ FA ಅಂತಂದ್ರೆ ಕೇವಲ 20 ಅಂಕದ ಒಂದು ರಿಟರ್ನ್ ಎಕ್ಸಾಮ್ ಅನ್ನು ತೆಗೆದುಕೊಂಡು ಅದನ್ನು 10ಕ್ಕೆ ಕನ್ವರ್ಟ್ ಮಾಡಿಡೋದಲ್ಲ, ಇಷ್ಟು ಅಂಶಗಳನ್ನ ನಾವು ಅದರ ವ್ಯಾಪ್ತಿಗೆ ತರೋದು ಬಹಳ ಮುಖ್ಯ. ಸೊ ಬಹುಶಃ ನಿಮಗೆ ಕ್ಲಿಯರ್ ಆಯ್ತು ಅಂತ ಭಾವಿಸ್ತಾ ಮುಂದೆ ಹೋಗ್ತಾ ಇದ್ದೇನೆ. ಸೊ ನೆಕ್ಸ್ಟ್ 2ನೇ ರೂಪಣಾತ್ಮಕ ಮೌಲ್ಯಮಾಪನ. ಸೊ ಇಲ್ಲಿ FA2 6 ರಿಂದ 8 ಪಠ್ಯಪುಸ್ತಕದ 15% ಭಾಗವನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ FA2 ವ್ಯಾಪ್ತಿಗೆ ಪರಿಗಣಿಸ್ಬೇಕು. ಯಾಕಂತಂದ್ರೆ ಇಲ್ಲಿ ಬರ್ತಕ್ಕಂಥ ಅವಧಿ ಎಷ್ಟು ಅಂತಂದ್ರೆ ಆಗಸ್ಟ್ 1, 2026 ರಿಂದ 26 ಆಗಸ್ಟ್ 2026 ರವರೆಗಿನ ಪಠ್ಯ.
ಕೇವಲ 15% ಪಠ್ಯವನ್ನು ಮಾತ್ರ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ 2ಗೆ ಒಳಪಡಿಸ್ತಾ ಇದ್ದೇವೆ. ಸೊ ಇವಾಗ ಈ 1 ತಿಂಗಳ ಅವಧಿಯಲ್ಲಿ ಬೋಧಿಸಿರ್ತಕ್ಕಂಥ ಪಠ್ಯ ವಿಷಯವನ್ನು ನಾವು FA2 ವ್ಯಾಪ್ತಿಗೆ ತಂದು ಆಯಾ ವಿಷಯದ ಬೋಧನಾ ಅವಧಿಯಲ್ಲಿಯೇ FA2 ಮೌಲ್ಯಾಂಕನವನ್ನ ದಿನಾಂಕ 27 ಆಗಸ್ಟ್ 2026ರಿಂದ 31 ಆಗಸ್ಟ್ 2026ರವರೆಗೆ ಈ ಒಂದು ಏನ್ ನಾವು ಮಾಡಿರ್ತೇವೆ ಈ ಒಂದು ಮೌಲ್ಯಮಾಪನದ ಒಂದು ದಾಖಲೆಯನ್ನ ನಾವು 27/8/2026ರಿಂದ 31/8/2026 ಒಳಗೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲೂ ಕೂಡ ಈಗ ಮೊದಲು ಚರ್ಚೆ ಮಾಡಿದಂತೆ ಎಲ್ಲ ಆಯಾಮಗಳಲ್ಲಿ ಮಕ್ಕಳ ಒಂದು ಮೌಲ್ಯಾಂಕನವನ್ನು ಮಾಡಿ ದಾಖಲೀಕರಣವನ್ನ ಮಾಡ್ತಕ್ಕಂಥದ್ದು. ಸೊ ಇವಾಗ ನೆಕ್ಸ್ಟ್ ನಾವು ನೋಡೋದಾದ್ರೆ ಎರಡು FA1 ಆಯ್ತು, FA2 ಆಯ್ತು. ಇವಾಗ ಮೊದಲನೆಯ ಸಂಕಲನಾತ್ಮಕ ಮೌಲ್ಯಮಾಪನ ಸಮೇಟಿವ್ ಅಸೆಸ್ಮೆಂಟ್ 1. ಸೊ ಇಲ್ಲಿ ಸಮೇಟಿವ್ ಅಸೆಸ್ಮೆಂಟ್ 1ಗೆ ಸಂಬಂಧಪಟ್ಟಂತೆ 6ರಿಂದ 8 ತರಗತಿಗಳ 50% ಪಠ್ಯ ವಿಷಯವನ್ನ ಇದರ ವ್ಯಾಪ್ತಿಗೆ ತರಬೇಕು. ನಾವು SA1ಗೆ ಸಂಬಂಧಪಟ್ಟಂತೆ 50% ಅಂತಂದ್ರೆ ಈ ಹೊತ್ತಿಗಾಗಲೇ ನಮ್ಮ ಪಾರ್ಟ್ 1 ಅಂತಂದ್ರೆ ಹಾಫ್ ಸೆಮಿಸ್ಟರ್ ಕಂಪ್ಲೀಟ್ ಆಗಿರೋದ್ರಿಂದ ದಿನಾಂಕ 16 ಜೂನ್ 2026ರಿಂದ 22 ಸೆಪ್ಟೆಂಬರ್ 2026ರವರೆಗೆ ನಾವು ಪೂರ್ತಿಗೊಳಿಸಿರ್ತಕ್ಕಂಥ ಪಠ್ಯ. ಇಟ್ ಮೀನ್ಸ್ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಕಂಪ್ಲೀಟ್ ಆಗಿರುತ್ತೆ. ಸೊ ಅಷ್ಟೆಲ್ಲವನ್ನು ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ SA1 ವ್ಯಾಪ್ತಿಗೆ ತರಬೇಕು. ಸೊ ಇನ್ನು ಮೌಲ್ಯಾಂಕನವನ್ನು ಎಷ್ಟು ಅಂಕಗಳಿಗೆ ಮಾಡಬೇಕು ಅಂತಂದ್ರೆ ಈ ಮೌಲ್ಯಾಂಕನಕ್ಕೆ ಎಲ್ಲಾ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ 40 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಾವು ತೆಗೆದುಕೊಳ್ಬೇಕು. 10 ಅಂಕಗಳಿಗೆ ಮೌಖಿಕ ಪರೀಕ್ಷೆಯನ್ನು ತೆಗೆದುಕೊಂಡು ಒಟ್ಟು 50 ಅಂಕಗಳಿಗೆ ನಡೆಸಿ ನಂತರ ಆ 50 ಅಂಕಗಳನ್ನ 30ಕ್ಕೆ ಕನ್ವರ್ಟ್ ಮಾಡಬೇಕು. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ 1 10 ಅಂಕ, ಫಾರ್ಮೇಟಿವ್ ಅಸೆಸ್ಮೆಂಟ್ 2 10 ಅಂಕ, ಸಮೇಟಿವ್ ಅಸೆಸ್ಮೆಂಟ್ 1 30 ಅಂಕ, ಒಟ್ಟು 50 ಅಂಕಗಳಿಗೆ ಸಂಬಂಧಪಟ್ಟಂತೆ ಏನಾಗಪ್ಪ ಅಂತಂದ್ರೆ ನಮ್ಮ ಫಸ್ಟ್ ಟರ್ಮ್ ಟೋಟಲ್ ಅಸೆಸ್ಮೆಂಟ್ ಫಾರ್ 50 ಮಾರ್ಕ್ಸ್ 50 ಅಂಕಗಳಿಗೆ ಮೊದಲನೆಯ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ. ಸೊ ಇದನ್ನ ನಾವು ಈಗ ಒಂದು ಟೆಂಟೇಟಿವ್ ಡೇಟ್ ಅನ್ನು ಕೊಟ್ಟಿದ್ದಾರೆ 23 ಸೆಪ್ಟೆಂಬರ್ 2026ರಿಂದ 30 ಸೆಪ್ಟೆಂಬರ್ 2026 ಈ ಅವಧಿಯಲ್ಲಿ ನಾವು SA1 ಮೌಲ್ಯಾಂಕನವನ್ನು 6ರಿಂದ 8ನೇ ತರಗತಿಗೆ ಸಂಬಂಧಪಟ್ಟಂತೆ ನಾವು ನಡೆಸಬೇಕಾಗಿದೆ. ಸೊ ಇನ್ನು ನೆಕ್ಸ್ಟ್ ಈ SA1 ಎಕ್ಸಾಮ್ ಮುಗಿದ ನಂತರ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಮತ್ತು ದಸರಾ ರಜೆ ಬರ್ತದೆ. ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ದಿನಾಂಕ 31/10/2026 ಅಂತಂದ್ರೆ ನಮ್ಮ ಶಾಲೆ ರಜೆ 3ರಿಂದ ದಸರಾ ರಜೆ ಪ್ರಾರಂಭ ಆಗ್ತದೆ. 31ರವರೆಗೆ ನಾವು ಪರೀಕ್ಷೆಗಳನ್ನು ಮಾಡ್ತೀವಿ. ಪರೀಕ್ಷೆ ಮುಗಿದ ತಕ್ಷಣ ದಸರಾ ರಜೆ ಬರ್ತದೆ. 3 ಅಕ್ಟೋಬರ್ 2026ರಿಂದ 21 ಅಕ್ಟೋಬರ್ 2026ರವರೆಗೆ ದಸರಾ ರಜೆ. ಇನ್ನು ದಸರಾ ರಜೆಯಿಂದ ನಾವು ವಾಪಸ್ ಬಂದ ನಂತರ ಮೌಲ್ಯಮಾಪನ ಪ್ರಕ್ರಿಯೆಯನ್ನೆಲ್ಲ ಮುಗಿಸಿದ ನಂತರ 30/10/2026ರಂದು ಮೊದಲನೆಯ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ, 29/10/2026 ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಮೊದಲನೆಯ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಕೃತಿ ಸಂಪುಟ, ಉತ್ತರ ಪತ್ರಿಕೆಗಳ ಮುಖೇನ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು SDMC ಹಾಗೂ ಪೋಷಕರೊಂದಿಗೆ ಹಂಚಿಕೊಳ್ತಕ್ಕಂಥದ್ದು. ಸೊ SA1 ಎಕ್ಸಾಮ್ ಮುಗಿದ ನಂತರ ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಲ್ಲಿ ನಾವು ಮಾಡಬೇಕಾದಂಥ ಕೆಲಸ ಇಷ್ಟು. ಸೊ ಇಲ್ಲಿಗೆ ಪಾರ್ಟ್ 1 ಅಂತಂದ್ರೆ ಅರ್ಧ ವಾರ್ಷಿಕ ಫಸ್ಟ್ ಟರ್ಮು ಕಂಪ್ಲೀಟ್ ಆಗ್ತದೆ. 2 ಫಾರ್ಮೇಟಿವ್ ಅಸೆಸ್ಮೆಂಟ್ಗಳು, 1 ಸಮೇಟಿವ್ ಅಸೆಸ್ಮೆಂಟು ಇಲ್ಲಿ ಮುಗಿತಾ ಇದೆ. ಸೊ ಇವಾಗ ನೆಕ್ಸ್ಟ್ ನಾವು ನೋಡೋದಾದ್ರೆ 3ನೇ ಮೌಲ್ಯಾಂಕನ ಪರೀಕ್ಷೆ ಅಂತಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್ 3 FA3 ಎಕ್ಸಾಮ್ ಯಾವಾಗ ಬರುತ್ತೆ ಅಂತ. ಸೊ ಇಲ್ಲೂ ಕೂಡ 6ರಿಂದ 8ನೇ ತರಗತಿಗಳ ಪಠ್ಯಪುಸ್ತಕದ 20% ಪಠ್ಯವಸ್ತುವನ್ನು ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ 3ಗೆ ಪರಿಗಣಿಸ್ತೀವಿ. ಸೊ ಇದು ಯಾವಾಗ ನಡೀತೆ ಅಂತಂದ್ರೆ 22 ಅಕ್ಟೋಬರ್ 2026ರಿಂದ 16 ಡಿಸೆಂಬರ್ 2026ರವರೆಗಿನ ಪಠ್ಯವನ್ನು ಪರಿಗಣಿಸ್ತಕ್ಕಂಥದ್ದು. ಇಷ್ಟು ಈ ಅವಧಿಯಲ್ಲಿ ಬೋಧಿಸಿರ್ತಕ್ಕಂತಹ ಪಠ್ಯವನ್ನ 20% ಪಠ್ಯವನ್ನು ನಾವು FA3ಗೆ ಪರಿಗಣಿಸ್ತೀವಿ. ಇನ್ನು ಈ ಮೌಲ್ಯಮಾಪನ ಬಂದ್ಬಿಟ್ಟು 17 ಡಿಸೆಂಬರ್ 2026ರಿಂದ 19 ಡಿಸೆಂಬರ್ 2026 ಈ ಒಂದು ಅವಧಿಯಲ್ಲಿ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ 3 ಮುಗಿಸ್ಬೇಕಾಗಿದೆ. ನೆಕ್ಸ್ಟ್ 4ನೇದು ಅಂತಂದ್ರೆ FA4 ಎಕ್ಸಾಮ್
ರೂಪನಾತ್ಮಕ ಮೌಲ್ಯಮಾಪನ 4, FA4 ಬಂದ್ಬಿಟ್ಟು 6ರಿಂದ 8 ತರಗತಿಯ ಪಠ್ಯಪುಸ್ತಕದ 20% ಪಠ್ಯವನ್ನು ಪರಿಗಣಿಸಿ ದಿನಾಂಕ 20 ಡಿಸೆಂಬರ್ 2026ರಿಂದ 7 ಫೆಬ್ರವರಿ 2027ರವರೆಗಿನ ಪಠ್ಯವನ್ನು ನಾವು ಪರಿಗಣಿಸಿ FA4 ಎಕ್ಸಾಮ್ ಅನ್ನ 6ರಿಂದ 8 ತರಗತಿಗಳಿಗೆ ನಡೆಸಬೇಕು. ಈ ಒಂದು ಪರೀಕ್ಷೆಗಳನ್ನ ನಾವು ಈ ಮೌಲ್ಯಮಾಪನವನ್ನ 8 ಫೆಬ್ರವರಿ 2027ರಿಂದ 10 ಫೆಬ್ರವರಿ 2027 ಈ ಅವಧಿಯೊಳಗೆ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ 4 ಅಂದ್ರೆ FA4 ಅನ್ನು ನಾವು ಮುಗಿಸಬೇಕಾಗಿದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಅಂತಂದ್ರೆ SA2 ಎಕ್ಸಾಮಿನೇಷನ್. ಸೊ SA2. ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಸ್ವಲ್ಪ ಇಲ್ಲಿ 6 ಮತ್ತು 7ನೇ ತರಗತಿಗೆ ಮತ್ತು 8ನೇ ತರಗತಿಗೆ ಸ್ವಲ್ಪ ಡಿಫರೆನ್ಸ್ ಇದೆ. ಏನು ಅಂತಂದ್ರೆ 6ರಿಂದ 7 ತರಗತಿಯ ಪಠ್ಯಪುಸ್ತಕದ 50% ಪಠ್ಯವನ್ನ ಮಾತ್ರ ಪರಿಗಣಿಸಬೇಕು. ಶಿಕ್ಷಕರು ಇಲ್ಲಿ ದಯವಿಟ್ಟು ಗಮನಿಸಬೇಕು. SA2ಗೆ ಸಂಬಂಧಪಟ್ಟಂತೆ 50% ಸಿಲೆಬಸ್ ಅನ್ನ ಮಾತ್ರ 6 ಮತ್ತು 7 ತರಗತಿಗಳಿಗೆ ನಾವು ಅಸೆಸ್ಮೆಂಟ್ ಮಾಡಬೇಕಾಗ್ತದೆ. ಸೊ 22 ಅಕ್ಟೋಬರ್ 2026ರಿಂದ 14 ಮಾರ್ಚ್ 2027ರವರೆಗಿನ ಪಠ್ಯವನ್ನು ಮಾತ್ರ SA2 ಎಕ್ಸಾಮ್ಗೆ ನಾವು ಏನಪ್ಪಾ ಅಂತಂದ್ರೆ ಪರಿಗಣಿಸಬೇಕು. ಇದು 6 ಮತ್ತು 7 ತರಗತಿಗಳಿಗೆ ಸಂಬಂಧಪಟ್ಟಂತೆ. ಇನ್ನು 8ನೇ ತರಗತಿಗೆ ಸಂಬಂಧಪಟ್ಟಂತೆ ಪಠ್ಯ ಪುಸ್ತಕದ 100% ಪಠ್ಯವನ್ನ ಅಂತಂದ್ರೆ ಜೂನ್ ನಿಂದ ಹಿಡಿದು 16 ಜೂನ್ 2026ರಿಂದ ಹಿಡಿದು ಸೊ ಇದು ಮಾರ್ಚ್ ಆಗಬೇಕು. ಈ ಮಾರ್ಚ್ ವರೆಗಿನ ಅಂತಂದ್ರೆ ಜೂನ್ ನಿಂದ ಹಿಡಿದು ಮಾರ್ಚ್ ವರೆಗಿನ 14/3 ಎಲ್ಲ 100% ಪಠ್ಯವನ್ನು ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ 8ನೇ ತರಗತಿಯ SA2 ಎಕ್ಸಾಮ್ಗೆ ಪರಿಗಣಿಸಬೇಕು. ಸೊ ಇನ್ನು ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಏನು SA1 ರಲ್ಲಿ ಮಾಡಿದ್ವಿ, 40 ಅಂಕಗಳಿಗೆ ಲಿಖಿತ, 10 ಅಂಕಗಳಿಗೆ ಮೌಖಿಕ, ಒಟ್ಟು 50 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಿ ಆ 50ರ ಪೈಕಿ ಪಡೆದುಕೊಂಡಂತ ಅಂಕಗಳನ್ನ 30ಕ್ಕೆ ಪರಿವರ್ತಿಸಿ 15/3/2027ರಿಂದ 20/3/2026 ಈ ಟೆಂಟೇಟಿವ್ ಡೇಟ್ಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಈ ದಿನಾಂಕಗಳನ್ನು ನಾವು ಸಮೇಟಿವ್ ಅಸೆಸ್ಮೆಂಟ್ 2 ಅಂತಂದ್ರೆ SA2 ಎಕ್ಸಾಮ್ ಅನ್ನ ಏನಪ್ಪಾ ಅಂತಂದ್ರೆ ಮಾಡ್ಬೇಕಾಗಿರೋದು. ಸೊ ಇಷ್ಟು ಇಲ್ಲಿ ಒಂದೇ ಒಂದು ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ 6 ಮತ್ತು 7ನೇ ತರಗತಿಗಳಿಗೆ ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ನಾವು ಬೋಧಿಸಿದ ಪಠ್ಯವಸ್ತುವನ್ನ SA2ಗೆ ಒಳಪಡಿಸ್ತೀವಿ. ಬಟ್ 8ನೇ ತರಗತಿಗೆ ಸಂಬಂಧಪಟ್ಟಂತೆ 100% ಪಠ್ಯವನ್ನ ಅಂತಂದ್ರೆ ಜೂನ್ ನಿಂದ ಹಿಡಿದು ಮಾರ್ಚ್ ವರೆಗೆ ಅಂದ್ರೆ 14 ಮಾರ್ಚ್ ಈ ಅವಧಿಯಲ್ಲಿನ ಒಟ್ಟು ಪಠ್ಯವನ್ನು ನಾವು ಪರಿಗಣಿಸಿ ಮೌಲ್ಯಾಂಕನವನ್ನ ನಡೆಸ್ತೀವಿ. ಸೊ ಆತ್ಮೀಯ ಶಿಕ್ಷಕರು, ಇಲ್ಲಿಯವರೆಗೆ 4 ಫಾರ್ಮೇಟಿವ್ ಅಸೆಸ್ಮೆಂಟ್ಗಳು ಮತ್ತು 2 ಸಮೇಟಿವ್ ಅಸೆಸ್ಮೆಂಟ್ಗಳನ್ನ ಯಾವ ರೀತಿಯಾಗಿ ನಡೆಸಬೇಕು, ಎಲ್ಲಿಂದ ಎಲ್ಲಿಯವರೆಗೆ ಎಷ್ಟು ಪಠ್ಯವಸ್ತುವನ್ನ ಅದಕ್ಕೆ ಪರಿಗಣಿಸಬೇಕು ಮತ್ತು ಯಾವ ಟೆಂಟೇಟಿವ್ ಡೇಟ್ಗಳಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ನಾವು ಸಮಗ್ರವಾಗಿ ಒಂದು ಚರ್ಚೆಯನ್ನ ಇಲ್ಲಿ ಮಾಡಿದ್ದೇವೆ. ಇನ್ನು ಅಂತಿಮ ಫಲಿತಾಂಶವನ್ನು ಮಾಡ್ತಕ್ಕಂಥದ್ದು. ಸೊ 6ರಿಂದ 8ನೇ ತರಗತಿಯವರೆಗಿನ ಎಲ್ಲ ತರಗತಿಗಳ ಫೈನಲ್ ರಿಸಲ್ಟ್ ಅನ್ನ ಹೆಂಗ್ ಮಾಡ್ಬೇಕು ಅಂತಕ್ಕಂಥದ್ದು. ಸೊ ಇವಾಗ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ಗಳನ್ನ 4 ಫಾರ್ಮೇಟಿವ್ ಅಸೆಸ್ಮೆಂಟ್ ಮಾಡಿದೀವಿ. FA1, FA2, FA3 ಮತ್ತು FA4. ನಾವೇನು ಈ ಫಾರ್ಮೇಟಿವ್ ಅಸೆಸ್ಮೆಂಟ್ಗಳನ್ನು ಮಾಡಿ ಅದನ್ನ ಆ ಮಕ್ಕಳು ಪಡೆದಿರ್ತಕ್ಕಂಥ ಅಂಕಗಳನ್ನ 10ಕ್ಕೆ ಪರಿಗಣಿಸ್ಕೊಂಡಿದ್ವಿ, 10ಕ್ಕೆ ಪರಿವರ್ತಿಸಿಕೊಂಡಿದ್ದೇವೆ. ಫಾರ್ಮೇಟಿವ್ ಅಸೆಸ್ಮೆಂಟ್ 10, ಫಾರ್ಮೇಟಿವ್ ಅಸೆಸ್ಮೆಂಟ್ 1 10, FA2 10, FA3 10, FA4 10. ಒಟ್ಟು 4 FAಗಳು ಕೂಡಿಸಿದಾಗ ಒಟ್ಟು 40 ಅಂಕಗಳು ನಮಗೆ ಸಿಗ್ತವೆ. ಆಮೇಲೆ 2 ಸಮೇಟಿವ್ ಅಸೆಸ್ಮೆಂಟ್ಗಳನ್ನ ಮಾಡ್ತೀವಿ, ಸಂಕಲನಾತ್ಮಕ 1, ಸಂಕಲನಾತ್ಮಕ 2. ಈ ಸಂಕಲನಾತ್ಮಕ 1 30 ಅಂಕಕ್ಕೆ ಮತ್ತು ಸಂಕಲನಾತ್ಮಕ 2 30 ಅಂಕಕ್ಕೆ ಒಟ್ಟು ಇಲ್ಲಿ ಎಷ್ಟಾಯ್ತಪ್ಪ ಅಂತಂದ್ರೆ 60 ಅಂಕ ಆಯ್ತು. ಸೊ ಅಂತಿಮವಾಗಿ ಈ 60 ಮತ್ತು 40 ಸೇರಿ ಒಟ್ಟು 100 ಅಂಕಗಳಿಗೆ ನಾವು 6ರಿಂದ 8ನೇ ತರಗತಿಗಳ ಅಂತಿಮ ಫಲಿತಾಂಶವನ್ನ ನಿರ್ಣಯ ಮಾಡ್ತಕ್ಕಂಥದ್ದು ಈ ಒಂದು ಸುತ್ತೋಲೆಯಲ್ಲಿ ಮಾಹಿತಿಯನ್ನು ನಮ್ಗೆ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಇನ್ನು ಕೊನೆಯ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ, 2ನೇ ಹಂತದ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಮತ್ತು ಫಲಿತಾಂಶ ಘೋಷಣೆಯನ್ನು ನಾವು ನೋಡೋದಾದ್ರೆ, ಸೊ ಏಪ್ರಿಲ್ ತಿಂಗಳಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ನಡೆಯುವ ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಲ್ಲಿ SDMC ಹಾಗೂ ಪೋಷಕರ ಸಭೆ ಕರೆದು ಫಲಿತಾಂಶವನ್ನು ಪ್ರಕಟಿಸುವುದು ಹಾಗೂ ಮುಂದಿನ ವರ್ಷದ ಶಾಲಾ ಶೈಕ್ಷಣಿಕ ಯೋಜನೆಯನ್ನ
ಪರಿಚಯಿಸುವುದು. ಸೊ ಇದು 2ನೇ ಸೆಮಿಸ್ಟರ್ನಲ್ಲಿ ನಡೀತಕ್ಕಂಥ 2ನೇ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಮತ್ತು ಫಲಿತಾಂಶ ಪ್ರಕಟಣೆಯ ಜೊತೆಗೆ 2027-28ನೇ ಶೈಕ್ಷಣಿಕ ವರ್ಷದ ಶೈಕ್ಷಣಿಕ ಶಾಲಾ ಯೋಜನೆಯನ್ನ ನಾವು ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೀತದೆ. ಸೊ ಆತ್ಮೀಯ ಶಿಕ್ಷಕರೇ, ಇಲ್ಲಿಯವರೆಗೆ 6ರಿಂದ 8 ತರಗತಿಗಳಿಗೆ ಸಂಬಂಧಪಟ್ಟಂತೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಮತ್ತು ಸಮೇಟಿವ್ ಅಸೆಸ್ಮೆಂಟ್ಗಳ ಬಗ್ಗೆ 2026-27ನೇ ಶೈಕ್ಷಣಿಕ ವರ್ಷಕ್ಕೆ ಮಾನ್ಯ ಆಯುಕ್ತರ ಕಚೇರಿಯಿಂದ ಬಂದಿರತಕ್ಕಂತಹ ಸುತ್ತೋಲೆಯಲ್ಲಿ ನೀಡಿರ್ತಕ್ಕಂಥ ಮಾಹಿತಿಯನ್ನು ಸಮಗ್ರವಾಗಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಸೊ ಈ ಒಂದು ಚರ್ಚೆ ಫಲಪ್ರದವಾಗಿದೆ, ಇದು ನಿಮಗೆ ಉಪಯೋಗ ಆಗ್ತದೆ ಅಂತಕ್ಕಂಥ ಭಾವನೆಯೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸೊ ಮತ್ತೊಂದು ವಿಷಯದ ಜೊತೆಗೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಫಾರ್ ಮೋರ್ ನೋಟಿಫಿಕೇಶನ್ಸ್ ಸಬ್ಸ್ಕ್ರೈಬ್ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.